ಜಯರಾಜ್ ಅವರು. ಓ ತೋರಿಸಿ ಸರ್, ಅದು ಯಾವುದು? ಇವರೇ ಜಯರಾಜು. ಅವರೇ ಜಯರಾಜು. ಏನು ಸರ್, ಆ ಮನ್ಸ 30 ಜನ ಬಂದು ಹೊಡಿತಾವ್ರೆ. ಕೈಯೆಲ್ಲ ಫೈಟ್ ಮಾಡೋದು ತುಂಬ ಸಲ ಕಣ್ಣಲ್ಲಿ ನೋಡಿದ್ದೀನಿ ನಾನು. ನಾವು ಕಳೆದ ಎಪಿಸೋಡ್ನಲ್ಲಿ ಅಣ್ಣಯ್ಯಪ್ಪನವರ ಗರಡಿ ಮನೆ ಬಗ್ಗೆ ಮತ್ತು ಅದರ ವಿಶೇಷ ಬಗ್ಗೆ, ಅಣ್ಣಯ್ಯಪ್ಪನವ್ರ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಸೊ ಇದು ಮತ್ತೆ ನಾವು ಅದೇ ಗರಡಿ ಮನೆಗೆ ಬಂದಿದ್ದೀವಿ, ಬಟ್ ಅಣ್ಣಯ್ಯಪ್ಪನವ್ರ ಬಗ್ಗೆ ಅಲ್ಲ. ಬೆಂಗಳೂರಿನ ಡಾನ್ ಆಗಿ ಮೆರೆದ ಜಯರಾಜ್ ಅವ್ರ ಕತೆ ಹೇಳಕ್ಕೆ ಬಂದಿದ್ದೀನಿ. ಜಯರಾಜ್ ಅವ್ರಿಗೆ 30 ಜನ ಅಟ್ಯಾಕ್ ಮಾಡಿದ್ರು ಅವರೊಬ್ಬರೇ ಫೈಟ್ ಮಾಡ್ತಾಯಿದ್ರು ಅಂತೆಲ್ಲ ನಾವು ಕೇಳಿದ್ದೀವಿ. ಅದನ್ನ ಕಣ್ಣಾರೆ ಕಂಡವರು ಸಹ ಹೇಳಿದ್ದಾರೆ, ಎಷ್ಟೋ ಜನ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ಅವ್ರಿಗೆ ಶಕ್ತಿ ಎಲ್ಲಿ ಬರ್ತಾ ಇದ್ದಿದ್ದು ನೋಡಿ, ಇದೇ ಜಾಗದಲ್ಲಿ. ಇದು ಅಣ್ಣಯ್ಯಪ್ಪನವರ ಗರಡಿ ಮನೆ. ಇಲ್ಲಿ ತುಂಬ ಜನ ಪೈಲ್ವಾನರು ದೇಶದ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಕಸರತ್ತು ಮಾಡಿದವರಲ್ಲಿ ಡಾನ್ ಜಯರಾಜ್ ಅವರು ಕೂಡ ಒಬ್ಬರು. ಸೊ ಇದು ಅವರು ಹೇಗೆ ಇಲ್ಲಿ ವರ್ಕೌಟ್ ಮಾಡ್ತಾಯಿದ್ರು, ಹೇಗಿದ್ರು ಇಲ್ಲೆಲ್ಲ, ಮತ್ತು ಹೇಳ್ತಾರಲ್ಲ ತಿಗಳರಪೇಟೆಯಲ್ಲಿ ಜಯರಾಜ್ ಅವರ ಗತ್ತು ಹೇಗಿತ್ತು ಅಂತ, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಮತ್ತೆ ಅಣ್ಣಯ್ಯಪ್ಪನವರ ಮೊಮ್ಮಗ ಅವರನ್ನು ನಾವು ಇವಾಗ ಮಾತನಾಡಿಸ್ತೀವಿ. ಸೊ ಸರ್ ಬನ್ನಿ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ಬನ್ನಿ ಸರ್. ಅದೇನೆ ನಾವು ಲಾಸ್ಟ್ ಟೈಮ್ ನಿಮ್ಮ ಹತ್ರ ನಾವು ಮಾತಾಡಿಸ್ದೋ, ಅಣ್ಣಯ್ಯಪ್ಪನವರು ಹೇಗಿದ್ರು ಮತ್ತು ಅವ್ರದ್ದು ಹೇಗೆಲ್ಲ ಇದ್ರು, ಆಗಿನ ಕಾಲದಲ್ಲಿ ಹೇಗಿತ್ತು ಗರಡಿ ಮನೆಗಳು ಅಂತೆಲ್ಲ. ಸೊ ಇವಾಗ ಸರ್ ಹೇಳಿ, ಜಯರಾಜ್ ಅವರು ಇಲ್ಲೇ ಬರ್ತಾಯಿದ್ರು? ಜಯರಾಜ್ ಅವರು ಇಲ್ಲೇ ಬರ್ತಾಯಿದ್ರು ಇದು ಕುಸ್ತಿ ಮಾಡೋದಕ್ಕೆ. ಟೈಮಲ್ಲಿ ಸರ್ ಅವ್ರು ಬರ್ತಾಯಿದ್ದು ಅಂದರೆ ಅವ್ರು ಬರ್ತಾಯಿದ್ದು 1956-58 ಬರ್ತಾಯಿದ್ರು ಇಲ್ಲಿ. ಅವರು ಒಂದು 10 ವರ್ಷಕ್ಕೇನೆ 11 ವರ್ಷಕ್ಕೆ ಬರೋರು ಇಲ್ಲಿಗೆ. 10 ವರ್ಷಕ್ಕೆ ಬರೋ ಸಾಧನೆ ಮಾಡ್ಕೊಂಡು ಹಂಗೆ ಮಾಡ್ತಾ ಅವರು ಸಾಧನೆ ಮಾಡಿ ಕುಸ್ತಿ ಎಲ್ಲ ಮಾಡಿದ್ದಾರೆ. ಅವರು ಹಂಗೆ ಮಾಡ್ತಾ ದೊಡ್ಡಬಳ್ಳಾಪುರದಲ್ಲಿ ಕುಸ್ತಿ ಮಾಡೋದು, ಚಿಕ್ಕಬಳ್ಳಾಪುರದಲ್ಲಿ ಕುಸ್ತಿ ಮಾಡಿದ್ದಾರೆ. ಕೆಲವು ಮಾಡ್ತಾ ಒಳ್ಳೆ ಹೆಸರಾಯಿತು. ಆಮೇಲೆ ಮೈಯೆಲ್ಲ ಬಲ ಜಾಸ್ತಿ ಆಯಿತು ಅವ್ರಿಗೆ. ಆಮೇಲೆ ಏನಾಯ್ತು ಅಂದರೆ ಜಯರಾಜ್ ಅರ್ಸು ಇವರು ಹಳೆಯ ಬಂದು ನಟರಾಜ್ ಇದ್ದಾರಲ್ಲ, ಏನೋಕ್ಕ ಮಾತಾಡಿ ಹಂಗೆ ಎಳ್ಕೊಂಡ್ರು. ಜಯರಾಜ್ ಸೇರ್ಕೊಂಡ ಮೇಲೆ ಅವ್ರಿಗೆ ಲೈಫೇ ಬದಲಾವಣೆ ಆಯ್ತು. ಸರ್ ಯಾವ್ದು ಸರ್ ಅವ್ರು ಮಾಡ್ತಾ ಇದ್ದಿದ್ದು ಅಂದ್ರೆ ಇಲ್ಲೇ ಮಾಡ್ತಾ ಇದ್ರು? ಗುಂಡ್ಕಲ್ ಇದೆಯಲ್ಲ, ಆ ಗುಂಡ್ಕಲ್ ಕೈಗೆ ಎತ್ಕೊಂಡು ಭುಜದ ಮೇಲೆ ಎಕ್ಕೊಳ್ತಾ ಇದ್ರು. ಹೆಂಗೆ ಮೇಲೆ ಎಕ್ಕೊಂಡು ಬಸ್ ತೋರಿಸ್ಬೋದಾ ನಾನು? ಓಕೆ, ಅದು ಒಂದ್ಸರಿ ತೋರಿಸ್ತೀನಿ ನೋಡಿ. ಸೊ ನಾವು ಇದನ್ನ ಹಿಂಗೆ ಅವರು ಜಯರಾಜ್ ಅವರು ಹಿಂಗ್ ಇಟ್ಕೊಂಡು ಹಿಂದೆಗಡೆ ಬರೀ ಒಂದನ್ನ ಇಟ್ಕೊಳ್ಳೋರ. ಓ, ಇದು ಹಿಂದೆ ಇಟ್ಕೊಂಡು ಬಸ್ಗೆ ಹೊಡಿತಾ ಇದ್ದಿದ್ದು ಹಿಂಗೆ ಕೆಳಗಡೆ. ಓಕೆ. ಮಟ್ಟಿ ಮೇಲೆ ಹಾಕ್ಬಿಡೋದು. ಅಲ್ಲೇ ಮತ್ತೆ ಎಷ್ಟು ರೌಂಡ್ ಮಾಡೋರು ಒಂದ್ಸರಿಗೆ? ಮತ್ತೆ ಎತ್ಕೊಂಡ ಮತ್ತೆ ಅಲ್ಲೇ ಹಾಕ್ತಾ ಇದ್ರು. ಏನಾಗುತ್ತೆ, ಕಲ್ಲು ಹೊಡೆದೋಗುತ್ತೆ. ಅದನ್ನ ಮಟ್ಟಿ ಮೇಲೆ ಮಾಡ್ಬೇಕು. ಮಟ್ಟಿ ಮೇಲೆ ಮಾಡ್ಬೇಕು. ಬೀಳ್ಸಿದಾಗ ಅದು ಮಟ್ಟಿ ಮೇಲೆ ಬಿದ್ರೆ ಏನಾಗಲ್ಲ ಅಂತ. ಮಟ್ಟಿ ಮೇಲೆ ಬಿದ್ರೆ ಏನಾಗೋದಿಲ್ಲ. ಅದು ಕೆಲವರು ಗೊತ್ತಿರೋ ಮಾತ್ರ ಹೇಳ್ತಾರೆ, ಗೊತ್ತಿಲ್ಲದವ್ರು ಹೇಳೋದಿಲ್ಲ. ಅದನ್ನ ಕುಸ್ತಿ ಮಾಡೋರು ಹೇಳೋದಿಲ್ಲ ಎಲ್ಲಿ ಮಾಡ್ಬೇಕಂತ. ಜಯರಾಜ್ ಅವ್ರು ಎಷ್ಟು ಗಂಟೆಗೆ ಬರ್ತಿದ್ರು ಇಲ್ಲಿ ಇದ್ ಮಾಡಕ್ಕೆ? ಅವರು ಬಂದು 4 ಗಂಟೆಗೆ ಬರ್ತಾರೆ. 4 ಗಂಟೆ ಬಿಟ್ಟು 5 ಗಂಟೆಗೆಲ್ಲ ಮಾಡ್ಬಿಟ್ಟು ಹೊರತಾ ಬರ್ತಾರೆ. ಯಾಕಂದ್ರೆ ಅವ್ರು ಮಾಡೋದು ಕೆಲವು ವಿಷಯ ಯಾರಿಗೂ ತೋರಿಸ್ತಾ ಇರ್ಲಿಲ್ಲ, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಹೇಳ್ಕೊಡ್ತಾ ಇರ್ಲಿಲ್ಲ ಅವ್ರು ಯಾರಿಗೂ ಏನ್ ಮಾಡ್ತಾ ಇದ್ಬಿಟ್ಟು. ಯಾಕಂದ್ರೆ ಕೆಲವು ಸೀಕ್ರೆಟ್ ಆಗಿ ಹೇಳ್ತಾ ಇದ್ರು. ಅಣ್ಣಯ್ಯಪ್ಪನ ಬಗ್ಗೆ ಹೇಳಿದ್ರಲ್ಲ, ಕುಸ್ತಿ ಮಾಡೋದು ಯಾಕೆ ಬಿಟ್ಟಿದೆ ಅಂದ್ಬಿಟ್ಟು ಕೆಲವು ವಿಷಯ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದು ರಾಜ್ಕುಮಾರ್ ಗೊತ್ತಿದೆ, ಕೆಲವು ವಿಷಯಗಳು ಹೇಳೋದಿಲ್ಲ ಭಯ. ಎಷ್ಟು ವರ್ಷ ಮಾಡಿದ್ರು ಸರ್ ಇಲ್ಲಿ ಗರಡಿ ಮನೆಯಲ್ಲಿ ಜಯರಾಜ್ ಅವರು? ಜಯರಾಜ್ ಮಾಡಿದ್ರು ಒಂದು 10-12 ವರ್ಷ ಮಾಡಿದ್ದಾರೆ. 10-12 ವರ್ಷ ಮಾಡಿದ್ರು. 10 ವರ್ಷ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತಿಗಳರಪೇಟೆ ಮನೆಯಲ್ಲಿ ಇರೋರ್ಗೂ ಮಾಡಿದ್ದಾರೆ. ಇಲ್ಲಿವರೆಗೂ ಮಾಡಿದ್ದಾರೆ. ಯಾವಾಗ ಒಳ್ಳೆ ಹೆಸರಾಯ್ತು ಅಂದ್ರು ಆಮೇಲೆ ಏನ್ ಮಾಡಿದ್ರು, ಜಯರಾಜ್ ಅರಸು ಅವರು ಎಳ್ಕೊಂಡ್ರು ಆ ಕಡೆ. ಓಕೆ, ದೇವರಾಜ್ ಅರಸು ಅವ್ರ ಕಡೆ ಹೋದಾಗ ಅವ್ರ ಬಾಡಿ ಗಾರ್ಡ್ ಆಗಿದ್ರ? ಅವರು ಬಾಡಿ ಗಾರ್ಡ್ ಆಗಿದ್ರು. ಇಂದಿರಾ ಗಾಂಧಿಗೆ ಇದ್ರು, ರಾಜೀವ್ ಗಾಂಧಿಗೆ ಇದ್ರು. ಯಾರು? ಜಯರಾಜ್ ಅವರು. MP ಜಯರಾಜ್ ಅವರು. MP ಜಯರಾಜ್ ಅವರು ಅವ್ರನ್ನ ಎಳ್ಕೊಂಡಿದ್ರು ಒಂದ್ಸಲಿ. ಬಂದಿರ್ತಾರೆ ನೋಡಿ ಅದು. ಓಕೆ. ಇಂದಿರಾ ಗಾಂಧಿನ ಕರ್ಸ್ಕೊಂಡಿದ್ರು. ಆಮೇಲೆ
ಇವರು ರಾಜೀವ್ ಗಾಂಧಿನೂ ಅವ್ರು ಮಾಡಿ ಸೊ ಅದಕ್ಕೆಲ್ಲ ಕಾರಣ ಈ ಗರಡಿ ಮನೆ ಕಾರಣ ಇದು. ಅಣ್ಣಪ್ಪನವ್ರು ಇದ್ರೆ ಯಾವ್ದಕ್ಕೂ ಅವ್ರ ಗುರುಗಳು ಯಾರು? ಲಕ್ಷ್ಮಣ್ ಅವರು ಅವ್ರಿಗೆ ಗುರುಗಳ ಯಾರಿದ್ರು ಗುರುಗಳು ಜಯರಾಜ್ ಅವ್ರಿಗೆ? ಗುರುಗಳು ಬಂದು ನಮ್ಮ ತಂದೆಯವ್ರು ಹೇಳ್ಕೊಡ್ತಾ ಇದ್ರು. ಲಕ್ಷ್ಮಣ್ ಅವರೇ ಹೇಳ್ಕೊಡ್ತಾ ಇದ್ದಾರೆ. ಕೆಲವೊಂದು ಸೀಕ್ರೆಟ್ ಹೇಳಿದ್ನಲ್ಲ, ಎಲ್ಲೇ ಗರಡ ಬನ್ನಿ ಮಾಡ್ಬಾರ್ದು. ಹಂಗಾದ್ರೆ ಅದು ಫೋಟೋ, ಅದು ಜಯರಾಜ್ ಅವ್ರದ್ದು ಫೋಟೋ ಏನಾದ್ರು ಇದೆಯಾ ಇಲ್ಲಿ ಗರಡಿ ಮನೆಯಲ್ಲಿ ಇರೋದು? ಸರ್ ಇದೆ ಅಲ್ಲ ಅದು? ಸೊ ಬನ್ನಿ ಅಲ್ಲ ಅದು ಫೋಟೋನ ಒಂದ್ಸರಿ ನೋಡ್ಬಿಡೋಣ. ಆಮೇಲೆ ಇನ್ನೊಂದು ವಿಷಯ ಬಂದು, ಸರ್ ಹೇಳಿ. ಅಣ್ಣಪ್ಪನವರು ತೀರ್ಕೊಂಡಿದ್ದು 76ರಲ್ಲಿ. 76ರಲ್ಲಿ ಅಣ್ಣಯ್ಯಪ್ಪ ಲಕ್ಷ್ಮಣ ತೀರ್ಕೊಂಡು 76. ಲಕ್ಷ್ಮಣ್ ಅವರು. ಓಕೆ. ಜಯರಾಜ್ ಬಂದು ಅಷ್ಟೊಳಗಡೆ 75ರಲ್ಲಿ ಗರಡಗಳ ಬಿಡಿತ್ತಲ್ಲ, ಅವಾಗ ಏನ್ ಮಾಡಿದ್ರು, ಗರಡ ಆಗಿದ್ದು 74ಅಲ್ಲಿ. ನಮ್ಮ ತಂದೆನ ಹಾಸ್ಪಿಟಲ್ಗೂ ನೋಡ್ಕೊಂಬಂದು, ನಾನು ಚಿಕ್ಕ ಹುಡುಗ, ನಾನು ಹೋಗಿದ್ದು ಓಕೆ. ಅವರು ಗರಡಿ ಮನೇಲಿ ಇದ್ದಾಗ ಒಂದ್ಸರಿ ಗಲಾಟೆ ಆಗುತ್ತೆ. ಗರಡಿ ಮನೆ ಇದ್ದಾಗಲೇ ಗಲಾಟೆ ಆಗೋದು? ಗರಡ ಆಗಿ ಬಂದ ದೇವಸ್ಥಾನ ಹತ್ರ ಗರಿಪೇಟೆ ಹತ್ತದ ಕಾರಣ ಆಗಿದ್ದೆ. ಅವ್ರಿಗೂ ಆಗ್ಲಿಲ್ಲ. ಜಯರಾಜ್ ಏನೋ ಮಾಡಕ್ ಹೋಗಿ ಅವ್ರ ಮಗ ಶಿಷ್ಯನ ಕಳ್ಸಿದವಾಗ ಆ ಗೋಪಿ ಏನೋ ಮಾಡಿದ್ರೆ ಇವಾಗ ಕೊಡೋದಕ್ಕೆ ಇವ್ರಿಗೂ ಗಲಾಟೆ ಆಗೋದು ಯಾವ ಇಸ್ವಿಲಿ ಆಗಿದ್ರೆ ಒಂದು 74ಅಲ್ಲಿ ಆಗಿರ್ಬೇಕು, 1974ಅಲ್ಲಿ. 74ರಲ್ಲಿ ಜಯರಾಜ್ ಬಂದು ಶಿಷ್ಯನ ಕಳ್ಸಿದ್ದಾರೆ. ಆ ಗೋಪಿ ಬಂದು ಏನೋ ಬಡ್ದಿದೆ, ಕೊಡೋದಿಲ್ಲ ಇವಾಗ ಅನ್ಬಿಟ್ಟಿದ್ದಾನೆ. ಅದಕ್ಕೆ ಏನ್ಬಿಟ್ಟು ಏನಪ್ಪ ಹಿಂಗ್ ಬಡ್ದಿದೆ ಅಂದ್ಬಿಟ್ಟಿದ್ರೆ ಅಷ್ಟಕ್ಕೆ ಜಗಳ ಶುರು ಆಗ್ಬಿಡ್ತು. ಓ ಹಾಗಾದ್ರೆ 74. ಅವಾಗ ಲಕ್ಷ್ಮಣ್ ಅವರು ಇದ್ರು? ಲಕ್ಷ್ಮಣ ಇದ್ರು ಅವಾಗ ಏನು ಅನ್ಲಿಲ್ವ ಅವರು ಗುರುಗಳು? ಒಂದ್ಸಲಿ ಹೇಳಿದ್ದಾರೆ, ಈಗೆಲ್ಲ ಗರಡ ಮಾಡ್ಬಿಡು, ಸೈಲೆಂಟ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಮತ್ತೇನಾಗಿದ್ರೆ ಗೋಪಿನೂ ಸುಮ್ಮನೆ ನನಗೆ ಬೈದ್ಬಿಟ್ಟಲ್ಲ ಅಂದ್ಬಿಟ್ಟಂದ್ರೆ ಅಲ್ಲಿಗೆ ರೋಷ ಬಂತು ಅವರಿಗೆ. ಬಟ್ ಜಯರಾಜ್ಗೆ ಗೊತ್ತಾಗಲ್ಲ ಈ ಥರ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗೇ ಇದ್ರು. ಗೋಪಿ ಅಂತ ಗೊತ್ತಾ ನಿಮಗೆ? ತಿರುಗಪೇಟೆ ಗೋಪಿ ಅಂದ್ಬಿಟ್ಟು ಅವರು ನಮ್ಮ ಜಾತಿಯ, ನಮ್ಮ ಕ್ಯಾಟ್ನ ಅಂದರೆ ಅವನು ವಲಸೆ ಬಂದಿರೋದು, ಹೊಸಕೋಟೆ ಅವನು. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅವನು. ಇಲ್ಲೇ ಸಂಧಿಯಲ್ಲಿ ಇದೆ ಮನೆ, ಇಲ್ಲೇ ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗ್ಬಿಟ್ಟ ಅವನು. ಆಮೇಲೆ ಜಯರಾಜ ಜೊತೆಯಲ್ಲೇ ಚೆನ್ನಾಗಿದ್ದ ಅವನು. ಇದೀಗಿದ್ದಾಗ ಏನಾಯಿತು, ಜಯರಾಜ ಜೊತೆಯಲ್ಲಿ ಅವನು ಅನಂತ ಒಬ್ಬ ಅಂತ ಇದ್ದ, ಅನಂತ ಅಂದ್ಬಿಟ್ಟು. ಸರಿ, ಅವನು ಏನೋ ಸ್ವಲ್ಪ ಇವನು ಕಿರಿಕ್ ಮಾಡೋನು, ಇವನು ನೀನು ಗೋಪಿ. ಸರಿ, ಅವನೇನು ಮಾಡ್ದ, ಸುಮ್ಮನೆ ಜಯರಾಜ್ ಹೇಳ್ತಾಯಿದ್ರು ಸುಮ್ಮನೆ ಇರು ಅಂದ್ಬಿಟ್ಟು. ಇವನು ಕೇಳಲಿಲ್ಲ. ಇವನು ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಶುರು ಮಾಡ್ದ ಅವನು. ಯಾರೋ ಗೋಪಿ ಅವನೇನು ಮಾಡ್ದ, ಒಂದೇ ಒಂದು ಡಿಚ್ಚಿ ಹೊಡೆದ್ಬಿಟ್ಟ. ಅವಾಗ ಶುರು ಆಯಿತು. ಅವಾಗ ಏನು ಮಾಡ್ದ, ಜಿದ್ದಿಕೊಂಡ ಜಯರಾಜನ ಮೇಲೆ. ಇವರು ಗೋಪಿ ಅವರು ಗರಡಿ ಮನೆ ಅಂತಾರಲ್ಲ, ಅವರು ಇದೇ ಗರಡಿ ಮನೇಲೇನಾ? ಇದೇ ಗರಡಿ ಮನೇಲೇನಾ? ತಿಗಳರಪೇಟೆ ಗೋಪಿ ಅವರು ಇಲ್ಲೇ ಮಾಡ್ತಾ ಇದ್ರು, ಜಯರಾಜ್ ಅವರು ಇಲ್ಲೇ ಮಾಡ್ತಾ ಇದ್ರು. ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು. ಯಾಕಂದ್ರೆ ಗೋಪಿಗೇನೋ ಗೊತ್ತಿದೆ, ಗರಡಿ ಮನೆದ ವಿಷಯ ಎಲ್ಲ ಗೊತ್ತಿದೆ. ಕೆಲವರು ಬಾಯ್ಬಿಟ್ಟು ಹೇಳಿಲ್ಲ. ಅವ್ರಿಗೆ ಅಣ್ಣಪ್ಪನವ್ರು ಇಷ್ಟು ಗೊತ್ತಿಲ್ಲ. ಇವ್ರಿಗೆ 75, 78 ವರ್ಷ ಆಗಿದೆ. ಇವಾಗ ಅಣ್ಣಪ್ಪನವ್ರು ತೀರ್ಕೊಂಡಿದ್ದು 74 ವರ್ಷ ಆಗಿದೆ. 58 ತೀರ್ಕೊಂಡಿದ್ರೆ 74 ವರ್ಷ ಆಗಿದೆ. ಅವಾಗ ಅವ್ರಿಗಿದ್ರೆ ಒಂದು 5 ವರ್ಷ 8 ವರ್ಷ ಅದು ಹುಡುಗರು ಇರ್ಬೇಕು. ಬಟ್ ಅಣ್ಣಪ್ಪನವ್ರು ಇಷ್ಟೇ ಗೊತ್ತಿಲ್ಲ. ಅವ್ರು ತಿಳ್ಕೊಂಡಿಲ್ಲ. ಟೈಮಿಂಗ್ಸ್ ಒಂದೇ ಒಟ್ಟಿಗೆ ಮಾಡ್ತಾ ಇದ್ರ ಸರ್? ಜಲ್ದಿ ಬರೋರು ಜಯರಾಜ್ ಅವರು. ಜಯರಾಜ್ ಅವರು ಎಷ್ಟು ಗಂಟೆಗೆ ಬರೋರು? ಬೆಳಗಿನ ಜಾವ 4 ಗಂಟೆಗೆ ಬಂದು 5-6 ಗಂಟೆ ಒಳಗಡೆ ಮಾಡ್ಕೊಂಡು ಹೋಗ್ಬಿಡೋರು. ಇವನು ಸಾಯಂಕಾಲ ಹೊತ್ತು ಬರೋನು. ಗೋಪಿ ಅವರು ಸಾಯಂಕಾಲ ಹೊತ್ತು ಬರೋರು. ಒಟ್ಟಿಗೆ ಮಾಡ್ತಾ ಇರ್ಲಿಲ್ಲ. ಬಟ್ ಫ್ರೆಂಡ್ಸ್ ಆಗಿದ್ರು, ಏನು ತಂಟೆ ತಕರಾರು ಏನು ಇರ್ಲಿಲ್ಲ. ಸೊ ಈ ಫೋಟೋ ಇದೆಯಲ್ಲ, ಇದ್ರಲ್ಲಿ ಯಾರಿದ್ದಾರೆ ಸರ್? ಇದು ಯಾವಾಗ ತೆಗ್ದಿರೋದು? 1959. ಅಂದ್ರೆ 40, 50, 65 ವರ್ಷ ಆಯ್ತು ಈ ಫೋಟೋ. ನೋಡಿ, ಜಯರಾಜನು ಅವಾಗ ಕೋಲ್ ಫೈಟು, ಕತ್ತಿ ಫೈಟು ಅದೆಲ್ಲ ಮಾಡ್ತಾ ಇದ್ರು ನೋಡಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೋಲ್ ಎಲ್ಲ ಇಟ್ಟಿದ್ದಾರೆ. ಹೌದು. ಇಲ್ಲಿ ನೋಡಿ, ಅಣ್ಣಯ್ಯಪ್ಪನವರ ಶಿಷ್ಯ ಮಂಡಳಿ, ಇಷ್ಟು ಜನ ಶಿಷ್ಯರಿದ್ರು. ಹೌದು. ಓ ನೋಡಿ, ನೀವು ಸ್ವಲ್ಪನೇ ಜನ ಸೇರ್ಕೊಂಡ್ರೆ ಜಾಸ್ತಿ ಇದ್ರೆ ಈಗ ಫೋಟೋ ತೆಗಿತಾರೆ ಅಂತ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಗೊತ್ತಾ ನೋಡಿ, ಜಯರಾಜು. ಓ ಇವರಾ? ಅವರೇ. ತೋರಿಸಿ ಸರ್, ಅದು ಯಾವುದು? ಜಯರಾಜ್. ಇವರೇ ಜಯರಾಜು? ಅವರೇ ಜಯರಾಜು. ಓಹೋ, ಅವಾಗಿದ್ರೆ ಒಂದು 12. ಇವರಲ್ವಾ? ಹೌದು, ಇವರು. ಇವರು. ಓ ಸೂಪರ್. ಅಂದ್ರೆ ಎಷ್ಟು ವರ್ಷ ಇತ್ತು ಸರ್ ಅವಾಗ ಫೋಟೋ? ಅಂದ್ರೆ ಅವಾಗ 12 ವರ್ಷ ಇರಬೇಕು. 12 ವರ್ಷ. 1959ರಲ್ಲಿ ತೆಗ್ದಿರೋದು ಅಂದ್ರೆ 12 ವರ್ಷ ಅವ್ರಿಗೆ. ಹೌದು. ಓಕೆ. ಅವ್ರ ಅಣ್ಣ ಏನೋ ಇದಾರೆ ಅಂದ್ರೆ? ಇಲ್ಲಿದ್ದಾರೆ ಯಾರು? ಇದು ಯಾರು? ಜಯರಾಜ್ ಅವ್ರ ಅಣ್ಣ ಜಯದೇವ ಅನ್ಬಿಟ್ಟು. ಜಯದೇವ. ಓಕೆ. ಇವರಲ್ವಾ? ಯಾರು ತೋರಿಸಿ. ಇದು ಅವ್ರ ಅಣ್ಣ ಜಯದೇವ. ಇವರು ಜಯರಾಜ್ ಅವ್ರು ಇಲ್ಲಿದ್ದಾರೆ. ಓಕೆ. ಇದು ಹುಲಿವೇಷ, ಸಿನಿವೆಂಟು ಮತ್ತು ಕೃಷ್ಣ.
ಯಾರದು ಸಿನಿ ವೆಂಟು ಇಲ್ಲಿದ್ದಾರೆ ಇಲ್ಲಿದ್ದಾರೆ ಒಂದ್ ಸೆಕೆಂಡ್ ಸರ್ ತೋರಿಸಿ ಯಾರಿದ್ದಾರೆ ಎಲ್ಲಿ ಇದ್ದಾರೆ ಹುಲಿವೇಷ ಇವರು ಓಕೆ ಸಿನಿ ವೆಂಟು ಮತ್ತು ಕೃಷ್ಣ ಅವರು ಹುಲಿವೇಷ ಏನಕ್ಕೆ ಆಗ್ತಾ ಇದ್ರು ಸರ್ ಗರಡಿ ಮನೇಲಿ ವರ್ಷಕ್ಕೊಂದ್ಸಲ ಇದು ಬರುತ್ತಲ್ಲ ಕಾಮನ ಹಬ್ಬ ಆ ಟೈಮಲ್ಲಿ ವರ್ಷ ಇದು ಮಾಡೋರು. ನಾಳೆ ಹುಲಿವೇಷ ಹಾಕೊಂಡು ಕುಣಿಯೋರು ಇಲ್ಲ ಫುಲ್ಲು ಎಲ್ಲ ಈ ಕೋಲ್ ಫೈಟ್ಗಳು ಕತೆ ಫೈಟ್ ಮಾಡ್ಕೊಂಡು ಫುಲ್ಲು ಸರೌಂಡಿಂಗ್ ತಿಗಲ್ರಪೇಟೆ ಫುಲ್ಲು ಒಂದು ಇಲ್ಲಿ ದೇವಸ್ಥಾನ ಒಳಗಡೆ ದೇವಸ್ಥಾನದೊಳಗಡೆ ಇದು ಮಾಡೋರು. ಹೌದು, ಒಂಥರ ಮೆರವಣಿಗೆ ಟೈಪ್ ಮೆರವಣಿಗೆ ಟೈಮ್ ವರ್ಷಕ್ಕೊಂದ್ಸಲ ಅದು ಕಂಪಲ್ಸರಿ ಮಾಡ್ತಾರೆ. ಇವಾಗ ನಾನು ನೀವು ಹೇಳ್ದಂಗೆ ಆಗ್ಲೇ ಜಯರಾಜ್ ಅವ್ರು ಹಂಗಂದ್ರೆ ಒಂದು 12-13 ವರ್ಷ ಇಲ್ಲಿ ಇದು ಮಾಡಿದಾರಲ್ವ ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ನಲ್ಲ, ಚಿನ್ನ ಅಂದ್ಬಿಟ್ಟು ನಾನೇ ಕಾಡಂಪೇಟೆ ನಾನಿ ಅಂತ ಹೇಳ್ತಾರಲ್ಲ, ಚಿನ್ನಪ್ಪನವರು ಅಲ್ಲಿ ಇದೆ, ತೋರ್ಸಪ್ಪ ಚಿನ್ನಪ್ಪ ಇದೆ ನೋಡಿ ಅಲ್ಲಿ. ಯಾರು ಚಿನ್ನಪ್ಪ ಅವರು? ಇವರು ಅವ್ರ ಮೇಲೆ ಕುಸ್ತಿ ಮಾಡ್ಯಾರ. ನಾನಿ ಅಲ್ಲ ಇವರು ಹಳ್ಳೆಪೇಟೆ ಮುನಿ ನಾನಿ ಅಂತ ಕರೆಯೋದು. ತೋರಿಸಿ ಯಾರು ಯಾರು ಪೈಲ್ವಾನ್ ಚಿನ್ನಣ್ಣ ಅಂದ್ಬಿಟ್ಟು ನೋಡಿ ಇವರು. ಅವ್ರು ಯಾರ ಹತ್ರ ಫೈಟ್ ಮಾಡಿರೋದು? ಅವರು ಹಳ್ಳೆಪೇಟೆ ಮುನಿ ಅಂದ್ಬಿಟ್ಟು ದೊಡ್ಡ ಪೈಲ್ವಾನ್ ಅವನು ಯಾರು ಹೊಡೆದವರೇ ಇಲ್ಲ. ಓಕೆ, ಅಂಥವ್ರನ್ನ ನಮ್ಮ ಅಣ್ಣಯ್ಯಪ್ಪ ಅವರು ತಯಾರು ಮಾಡಿ ಕೊಲ್ಲಾಪುರ ಶಿಷ್ಯ ಇವರು ಇವ್ರನ್ನ ತಯಾರು ಮಾಡಿ ಕೊಲ್ಲಾಪುರಕ್ಕೆ ಕಳಿಸಿ ಅಲ್ಲಿ ಯಾವ ಥರ ಡವುಗಳು ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡಿ ದೇಶದ ನಂಬರ್ 1 ಪೈಲ್ವಾನ್ನ ಅಣ್ಣಯ್ಯಪ್ಪನವ್ರ ಶಿಷ್ಯ ಸೋಲಿಸ್ತಾರೆ. ಅವನ್ನ ಯಾರು ಹೊಡೆದವರೇ ಇಲ್ಲ. ಶಿವಾಜಿನಗರದವರು ಮುಸ್ಲಿಮ್ನವರು ಯಾರು ಹೊಡೆದವರೇ ಇಲ್ಲ. ಅಷ್ಟು ಕುಸ್ತಿ ಫೇಮಸ್ ಅವನು ಹಳ್ಳೆಪೇಟೆ ಮುನಿ ಅಂದರೆ. ಯಾರು? ಹಳ್ಳೆಪೇಟೆ ಮುನಿ ಅಂದ್ಬಿಟ್ಟು ಇವರು ಯಾರು ತೋರಿಸಿ? ಚಿನ್ನಣ್ಣ ಅಂದ್ಬಿಟ್ಟು. ಚಿನ್ನಣ್ಣ ಎಲ್ಲಿದ್ದಾರೆ ಸರ್ ಇದ್ರಲ್ಲಿ ತೋರಿಸಿ. ಹಾಗೆ ಹಳ್ಳೆಪೇಟೆ ಮುನಿ ಅವರಿಗೆ ಇವರೇ ಫಸ್ಟ್ ಹೊಡೆದಿರೋದು. ಹಳ್ಳಿಪೇಟೆ ಮುನಿ ಅಂದ್ಬಿಟ್ಟು. ಹಳ್ಳಿಪೇಟೆ ಮುನಿ ಅನ್ನೋದು ನಂಬರ್ 1 ದೇಶದಲ್ಲೇ ದೇಶದಲ್ಲಿ ನಂಬರ್ 1 ಪೈಲ್ವಾನ್ ಅವನು. ಹೊಡೆದವರೇ ಇಲ್ಲ ಅಂತವರು ಇವರೇ ಫಸ್ಟ್ ಅವನಿಗೆ ಹೊಡೆದಿದ್ದು. ಓ ಸೂಪರ್. ಆದ್ರೆ ಅವ್ರ ಗುರುಗಳು ಅಣ್ಣಯ್ಯಪ್ಪ ನೋಡಿ ಇಲ್ಲಿದೆ ನೋಡಿ. ಅದ್ಯಾರು ಅಣ್ಣಯ್ಯಪ್ಪನವರು? ಇವರೇ ಗುರುಗಳು. ಓ ಅವ್ರೇನ ಅಣ್ಣಯ್ಯಪ್ಪನವರು? ಅಣ್ಣಯ್ಯಪ್ಪರು ಇವರೇ. ವಾರ ಚಾಲೆಂಜ್ ಮಾಡೋನಂತೆ ಅವನು ಅಣ್ಣಯ್ಯಪ್ಪರಿಗೆ. ಯಾರನ್ನ ಉಂಟೆ ಪಂಪಿರ ಅಂದ್ಬಿಟ್ಟು. ಸರಿ ಅವಾಗ ಏನ್ ಮಾಡಿದ್ರು ಇವರು ಅವ್ರನ್ನ ತಯಾರು ಮಾಡ್ಬಿಟ್ಟು ಕೊಲ್ಲಾಪುರಕ್ಕೆ 1-2 ವರ್ಷ ಟ್ರೈನಿಂಗ್ ಕಳಿಸ್ಬಿಟ್ಟು ಇಲ್ಲಿಗೆ ಬಂದು ಆಮೇಲೆ ಒಂದೇ ಒಂದು ಸೆಕೆಂಡಲ್ಲಿ ಕೈ ಮಿಲಾಯಿಸ್ತಾನೆ ಹೊಡೆದ್ರಂತೆ. ಒಂದೇ ಸೆಕೆಂಡಲ್ಲಿ ಆ ಥರ ಪ್ರಾಕ್ಟೀಸ್ ಮಾಡಿ ಕುಸ್ತಿ ಇದು ಮಾಡಿ ಹೊಡೆದಿದ್ದು. ಆಮೇಲೆ ಅವ್ರ ಗಡ್ಡೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೂ ಮಣ್ಣು ಮುಗಿಸ್ಬಿಟ್ರು. ಸೋತಿದ್ದೇ ಇಲ್ಲ, ಅವರು ಡ್ರಾ ಆಗಿದ್ದೇ ಇಲ್ಲ. ಕೊರಾಪೀಠ ಅಂದರೆ 100 ಕುಸ್ತಿ ಹೊಡೆದ್ರೆ ಕೊರಾಪೀಠ ಅಂತಾರೆ. ಒಂದು ಕುಸ್ತಿ ಸೋಲ್ಬಾರ್ದು, ಒಂದು ಕುಸ್ತಿ ಡ್ರಾ ಆಗಬಾರ್ದು. ಆ ಥರ ಹೆಸರು ತೊಗೊಂಡ್ರು ಅವರು ಪೈಲ್ವಾನ್ ಚಿನ್ನಣ್ಣ ಅಂದ್ಬಿಟ್ಟು. 100 ಫೈಟು ಒಂದು ಡ್ರಾ ಇಲ್ಲ, ಸೋಲು ಇಲ್ಲ. 100 ಕುಸ್ತಿ ಹೊಡೆದ್ರೆ ಕೋರಾಪೀಠ್ ಅಂತಾರೆ. ಅದಕ್ಕೆ ಹೆಸರೇ ಕೋರಾಪೀಠ ಅಂದ್ಬಿಟ್ಟು. ಆ ಹೆಸರು ತೊಗೊಂಡವ್ರು ಅವರು ಪೈಲ್ವಾನ್ ಚಿನ್ನಣ್ಣ ಅಂದ್ಬಿಟ್ಟು. ಅಂದ್ರೆ ಈ ಗರಡಿ ಮನೆ ಅಂದ್ರೆ ಒಂದು ಸ್ವಲ್ಪ ರೌಡಿಗಳ ಇದು ಅಂತ ಏನೋ ಹೇಳ್ತಾ ಇದ್ರಲ್ಲ. ಅಣ್ಣಯ್ಯಪ್ಪನವರು ರೌಡಿಗಳನ್ನ ಯಾವುದು ಹತ್ರ ಹಾಕೊಳ್ತಾ ಇಲ್ಲ. ರೌಡಿಸಮ್ ಮಾಡ್ಬಾರ್ದು ಟೈಮಲ್ಲ. ಇವಾಗ ಪೊಲೀಸರು ಹಂಗೆ ಅನ್ಕೊಂಡಿದ್ರು ಅಂತ ಕೆಲವು ಪೊಲೀಸರು. ಕೆಲವರು ಪೊಲೀಸರು ಏನಾಗಿದೆ ತಪ್ಪ ತಿಳ್ಕೊಂಡಿದ್ದಾರೆ. ಬಟ್ ಹಳಬರಿಗೆ ಗೊತ್ತಾಗತ್ತೆ. ಸುಮಾರು ಒಂದು 80 ವರ್ಷ ಹಿಂಗಡೆ ಹೋದ್ರೆ ಅಣ್ಣಯ್ಯಪ್ಪ ಗಳ್ಳಿ ಮತ್ತು ಹಲಸೂರು ಪೊಲೀಸ್ ಸ್ಟೇಷನ್ ಗಳ್ಳಿ ಮನೆ ಬಗ್ಗೆ ಎಲ್ಲ ಗೊತ್ತಿದೆ. ಇವಾಗ ಜನ್ರೇಷನ್ಗೆ ರೌಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಣ್ಣಯ್ಯಪ್ಪ ಗಳ್ಳಿನ. ಅಂದ್ರೆ ರೌಡಿ ಜಯರಾಜ ರೌಡಿ ಅಂತ ತಿಳ್ಕೊಂಡಿದ್ದಾರೆ. ಗಳ್ಳಿ ಮನೆ ತಪ್ಪ ತಿಳ್ಕೊಂಡಿದ್ದಾರೆ. ಬಟ್ ಅಣ್ಣಯ್ಯಪ್ಪನವ್ರಿಗೂ ಜಯರಾಜಕ್ಕೂ ಲಿಂಕ್ ಇದೆ. ಬಟ್ ರೌಡಿನೂ ಯಾವುದೂ ಕೊಲೆನೂ ಮಾಡಿಲ್ಲ MP ಜಯರಾಜು. ಬಟ್ ಮೀಟ್ರ್ ಜೋರಾಗಿತ್ತು ಅವರಿಗೆ, ಡಬಲ್ ಮೀಟ್ರ್ ಇತ್ತು ಅವರಿಗೆ. ಯಾರಾದರೂ ಬಂದು ನೋಡಿದ್ರೆ ಭಯ ಬೀಳ್ತಾಯಿದ್ರು. ಯಾರನ್ನ ದುಡ್ಡು ಕೇಳಿದ್ರೆ ಕೊಡ್ತಾಯಿದ್ದೆ, ಇಲ್ಲ ಅಂತ ಇರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಬಂದು ವಾಸು ಲಾಯರ್ ಅಂತಿದ್ರು. ಅವ್ರಿಗೆ ಯಾರಿಗೋ ಒಂದು ಜಯರಾಜ್ ಬಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಎತ್ಕೊಂಡಾಗ ಕೊಟ್ಬಿಡು ಪಾಪ ಅಂದ್ಬಿಟ್ಟು. ಅವಾಗ ಏನು ಮಾಡಿದ್ದಾರೆ ವಾಸು ಲಾಯರ್ ಏನು ಮಾಡೋದು 50,000 ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ. ಆಮೇಲೆ ಎತ್ಕೊಂಡೋಗಿ ಕೊಟ್ಟಾಗ 1.5 ಲಕ್ಷ ರೂಪಾಯಿ ಇನ್ನೆಲ್ಲಪ್ಪ ಒಂದು 50,000 ರೂಪಾಯಿ ಅಂತ ಅಲ್ಲಿಂದ ಫೋನ್ ಮಾಡಿದ್ದಾರೆ ಜಯರಾಜಿಗೆ. ಏನಪ್ಪ ಹಿಂಗೆ ಮಾಡಿದ್ದೆ ಅಂದ್ಬಿಟ್ಟು ನಾನು ಕೇಳಿದ್ರೆ ಕೊಡ್ತಾ ಇರಲಿಲ್ಲ, ಯಾಕೆ ಹೊಡೆದಿಲ್ಲ, ಅವ್ರು ಕೊಡ್ಬೇಕಂತ 2 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದು, ನೀನು ಯಾಕೆ ತೊಗೊಂಡೆ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಸುಮ್ಮನೆ ಮತ್ತೆ ಕೇಳಿದ್ರೆ ಕೊಟ್ಟರು 50,000 ರೂಪಾಯಿನ ವಾಸು ಲಾಯರ್ಗೆ. ನಾನು ಕೇಳಿದ್ರೆ ನಾವು ಕೊಡ್ತಾ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಯಾವುದೂ ಅವ್ರು ರೌಡಿಸಮ್ ಮಾಡ್ತಾ ಇರಲಿಲ್ಲ. ಹಾಳಾಗಿದ್ದು ದೇವರಾಜರ್ಸು ಅವ್ರೂ ತಪ್ಪು ಮಾಡಿಲ್ಲ. ನೀವು ರೌಡಿಸಮ್ ಮಾಡಂತ ನೀವು ಕರ್ಸ್ಕೊಂಡಿಲ್ಲ, ಬಾಡಿಗಾಡಿಗೆ ಇಟ್ಕೊಂಡಿದ್ದೆ ಅಷ್ಟೇ. ಅಲ್ಲಿ ಏನಾಗಿದೆ ಯಾರೋ ತಲೆ ಕೆಡ್ಸಂದ ಗೊತ್ತಿಲ್ಲ, ಅವರು ಫುಲ್ ಲೈಫೇ ಹಾಳಾಗಿತ್ತು ಅವ್ರಿಗೆ. ಬಟ್ ಅವ್ರು ರೌಡಿಸಮ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಪವರ್ ಯಾವಾಗ ಸಿಕ್ತೋ ಪೊಲೀಸರಿಗೂ ಸ್ವಲ್ಪ ಭಯ ಶುರು ಆಗೋಯ್ತು.
ಏನಪ್ಪ ಹೋಗಿ ದೇವರಾಜ ಹತ್ರ ಸೇರ್ಕೊಂಡ್ರೆ ನಮಗೆ ಹೆಂಗೆ ಹಿಡಿಯೋದು ಅವನ್ನ ಹಿಡಿಯೋಕೋದ್ರೆ ನಮ್ಮನ್ನೆಲ್ಲ ಡಿಬಾರ್ ಮಾಡಿಬಿಡ್ತಾರೆ ಅಂದ್ಬಿಟ್ಟಿದ್ದೇನೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರು. ಇಲ್ಲಾಂದರೆ ಯಾವ ಇದಕ್ಕೂ ಅವ್ರು ಹೋಗ್ತಾ ಇರಲಿಲ್ಲ ಅವರು. ಅದೇ ಗಳ್ಳಿ ಮನೆ ಬಿಟ್ಟು ದೇವರಾಜ ಹತ್ರ ಹೋದಾಗಲೇ ಆ ಟೈಮ್ ಬೇಡ ಆಯ್ತು ಅವ್ರಿಗೆ. ಸುಮಾರು ಅವ್ರ ಹತ್ರ ಇದ್ದೇ ಒಂದು 2-3 ವರ್ಷ ಇದ್ದಿರ್ಬೋದು. ಕಡೆಗೆ ದೇವರಾಜ ಹೆಲ್ಪ್ ಮಾಡಲಿಲ್ಲ, ಆ ಗಲಾಟೆ ಆದಾಗೆಲ್ಲ ಜೈಲಿಗೆ ಹೋದಂಗೆ ಹೆಲ್ಪ್ ಮಾಡಲಿಲ್ಲ. ಆಮೇಲೆ ಡೆಲ್ಲಿಂದ ಒಂದು ಮೆಸೇಜ್ ಬಂದಿದೆ ಅವ್ರಿಗೆ MP ಇವ್ರಿಗೆ ದೇವರಾಜ ಅರಸಿಗೆ. ಆಮೇಲೆ ಅದೇ ಮಾಡಿ ಸ್ಟಾಪ್ ಮಾಡೋದು. 10 ವರ್ಷ ಜೈಲಿದ್ದ ಮತ್ತೆ ಈಚೆ ಬಂದಮೇಲೆ ಆಮೇಲೆ ಪತ್ವಲೆಲ್ಲ ಇದ್ದಾರಲ್ಲ ಎಲ್ಲ ಸೈಲೆಂಟ್ ಆಗಿಬಿಟ್ರು. ಮತ್ತೆ ಬಂತಲ್ಲಪ್ಪ ಹುಲಿ ಇದು ಮತ್ತೆ ಹೆಂಗೆ ಫೈಟ್ ಮಾಡೋದು ಅವಾಗೆಲ್ಲ ಸೈಲೆಂಟ್ ಆಗಿಬಿಟ್ರು. ಮೀಟ್ರ್ ಜ್ವರ ಇದೆ, ಯಾವೊಂದು ಕೊಲೆನೇ ಮಾಡೋ ಎಲ್ಲ ತಪ್ಪ ತಿಳ್ಕೊಂಡಿದೆ. ಇವಾಗ ಇಷ್ಟೊತ್ತು ಅಣ್ಣಪ್ಪನವ್ರು ಹೇಳಿದ್ನಲ್ಲ, ಅಣ್ಣಪ್ಪನವ್ರು ಇದ್ದಾಗ ಅಂತ ರೌಡಿಸಮ್ ಮಾಡ್ತಾಗೂ ಬಿಡ್ತಾ ಇರಲಿಲ್ಲ, ಪೊಲೀಸರು ಒಳಗೂ ಬಿಡ್ತಾ ಇರಲಿಲ್ಲ. ಲಕ್ಷ್ಮಣ ಇದ್ದಾಗಲೂ ಒಳ್ಳೆ ಮರ್ಯಾದೆ ಕೊಟ್ಟು ಮಾಡ್ತಾರೆ. ತಿಂಗಳ ಪಟ ಒಂದು ಕೆಟ್ಟ ಮಾತು ಮಾತಾಡಲಿಲ್ಲ. ಇಷ್ಟು ಗಲಾಡ ಆದ್ರೂ ಒಂದು ಬಾಯಲ್ಲಿ ಒಂದು ಕೆಟ್ಟ ಮಾತು ಬರಲಿಲ್ಲ MP ಜಯರಾಜ್ ಹತ್ರ. ಕರೆಕ್ಟಾಗೆ ಮಾತಾಡೋರು. ಹಾಸ್ಪಿಟಲ್ನ ಹೋಗಿದ್ದೀನಿ, ನೋಡಿದ್ದೀನಿ, ನಮ್ಮ ತಂದೆ ಕರ್ಕೊಂಡೋಗಿದ್ದು ನೋಡಿದ್ದೀನಿ. ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಾಯಿದ್ರು. ಎದ್ದು ಕೂತ್ಕೊಂಡ್ಬಿಟ್ರು. ಮಲ್ಕೊ ಅಂತ ಹೇಳಿದ್ರು. ಬಟ್ ಮೀಟ್ರ್ ಜ್ವರ ಆಗೈತೆ, ಬಾಡಿನೂ ಗಟ್ಟಿಯಾಗಿತ್ತು. ಅಷ್ಟು ಜನ ಹೊಡೆದ್ರೆ ಸತ್ತಿಲ್ಲ ಅಂದರೆ ಜಯರಾಜಿಗೆ ಏನಾದ್ರು ಒಂದು ಮಸಿದಾಗ ತಲೆಲ್ಲ ಎಗರಿಸ್ಬಿಡ್ತಾಯಿದ್ದೆ. ಒಂದು ತಲೆ ಎಗರಿ ಎಲ್ಲ ಓಡೋಗ್ಬಿಡ್ತಾಯಿದ್ರು. ಬಟ್ ಎಲ್ಲ ಫ್ರೆಂಡ್ಶಿಪ್ ಇದ್ದಾಗ ಹಾಳು ಮಾಡ್ಕೊಂಡಿದ್ದು ಯಾರಂತಾನೆ ಗೊತ್ತಿಲ್ಲ. ಅವ್ರನ್ನ ಕೇಳಬೇಕಟ್ಟ ಗೋಪಿನ ಕೇಳಿದ್ರೆ ಎಲ್ಲ ಬೈಬಿಟ್ಟು ಹೇಳ್ತಾರೆ ಅವರು. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಈ ಗರಡಿ ಮನೆ ಕತೆ. ಸೊ ಇಲ್ಲೊಂದು ಏನೋ ಒಂದಿದೆ, ಪ್ರಖ್ಯಾತ ಕುಸ್ತಿ ಕ್ರೀಡಾಪಟುಗಳಿಂದ ಅಮೋಘವಾದ 15 ಜೊತೆ ಕಾಟ ಕುಸ್ತಿಗಳು. ಕಾಟ ಕುಸ್ತಿ ಅಂದ್ರೆ ಏನು ಸರ್? ಜಿದ್ದಿ. ಓಕೆ. ಓ, ನೀವು ಇಲ್ಲಿದ್ದೀರಾ? ಓ, ನೀವು ಇಲ್ಲಿದ್ದೀರಾ? ಇದು ನೀವು ನೋಡಿ ಸ್ನೇಹಿತರೆ, ಇದು ಇಲ್ಲಿದಾರಲ್ಲ, ಇದು ಇವರು ರಾಮಮೂರ್ತಿ ಅಂದ್ಬಿಟ್ಟು. ನೀವು ರಾಮಮೂರ್ತಿ ಅವರು. ಸೊ ನೋಡ್ಬೋದು ಇಲ್ಲಿ ರಾಮಮೂರ್ತಿ ಅವರು ಇದ್ದಾರೆ. ಸರ್ ಇದು ಯಾವಾಗ ಸರ್? ಇದು 82ರಲ್ಲಿ, 40 ವರ್ಷದ ಹಿಂದೆ. ನೀವು ಫೋಟೋ ನೋಡಿ, ಇದೆಯಾ ಫೋಟೋ ಚೆನ್ನಾಗಿರೋದು? ಸೊ ಇದು ಸರ್ ನೀವಿದು, ಇದು ಇವರು ಕೃಷ್ಣ ಇಲ್ಲಿದಾರಲ್ಲ. ಹಾಂ, ಇದು ಇವರು ಸರ್. ನೀವಿದು ಅಲ್ವಾ? ಅವಾಗ ನಿಮ್ಗೆ ಎಷ್ಟು ಸರ್ ವಯಸ್ಸು? ಅವಾಗ 18 ವರ್ಷ ಇರ್ಬೇಕು ಸರ್ ನನಗೆ. ಇವಾಗ 60 ವರ್ಷ ಆಗ್ಬೇಕು ನನಗೆ. 18 ವರ್ಷ ಅಂದರೆ 40 ವರ್ಷ ಆಯಿತು. ಅದೇ ಜಯರಾಜ್ ಅವರು ಇದೇ ಗರಡಿ ಮನೇಲಿ ಅವರು ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರ್ತಾರೆ. ಫುಲ್ ತಂದೆನೇ ಹೇಳ್ಕೊಟ್ಟಿರೋ, ನಮ್ಮ ತಾತ ಹೇಳ್ಕೊಡೋದಂತ ಫುಲ್ ಬಂದ. ಜಯರಾಜ್ ಅವರು ಮಾಡ್ತಾ ಇದ್ರಾ ಇದನ್ನ? ಗದೆ ಒಬ್ಬರೇ ಮಾಡ್ತಾ, ಯಾರು ಹೇಳ್ಕೊಡ್ತಾ ಇರ್ಲಿಲ್ಲ ಅವ್ರನ್ನು. ಓ, ಯಾರು? MP ಜಯರಾಜನ್ ಯಾರಿಗತ್ತನೇ ಹೇಳ್ಕೊಡ್ತಾ ಇಲ್ಲ. ಇದು ಸಾಧನೆ ಮಾಡೋವಾಗ ಒಬ್ಬರೇ ಇರ್ಬೇಕು. ಅವ್ರೊಬ್ಬರೇ ಇರ್ಬೇಕು ಗರಡಿ ಮನೆಯಲ್ಲಿ, ಬರೀ ಯಾರೇ ಇರಬಾರ್ದು. ಯಾಕಂದ್ರೆ ಮಾಡೋದಕ್ಕೆ ಕೆಲವೊಂದು ಹೇಳ್ಕೊಡೋದಿಲ್ಲ. ಅವ್ರು ಕುಸ್ತಿ ಮಾಡೋದಾಗ್ಲಿ ಸಾಧನೆ ಮಾಡೋಕ್ಕೆಲ್ಲ ಡಿಫ್ರೆಂಟ್ ಆಗೇ ಮಾಡ್ತಾ ಇರ್ತಾರೆ. ಯಾರಿಗೂ ಹೇಳ್ಕೊಡ್ತಾ ಇರ್ಲಿಲ್ಲ. ಅವ್ರನ್ನ ಯಾರು ಹೇಳ್ಕೊಳ್ತಾ ಇರ್ಲಿಲ್ಲ. ಏನ್ ಮಾಡ್ತಾರೆ ಏನು ಹೇಳ್ತಾ ಇರ್ಲಿಲ್ಲ. ಅವ್ರನ್ನ ಬಿಟ್ಟು ಯಾರು ಹೇಳಿಲ್ಲ, ಅವ್ರನ್ನ ಹೇಳೋದು ಇಲ್ಲ. ಅವ್ರು ಅವ್ರಿಗೆ ಹೇಳ್ಕೊಟ್ಟಿರೋದು ಬೇರೆಯವ್ರಿಗೆ ಹೇಳ್ಕೊಡೋದಿಲ್ಲ. ಹೇಳ್ಕೊಡೋದಿಲ್ಲ, ನೋಡ್ಕೊಂಡು ಅವ್ರಿಗೆ ಹೇಳ್ಕೊಡೋದು. ಏನಾದರೂ ಕಂಟಿನ್ಯೂ ಮಾಡಿದರೆ ಅವಾಗ ಹೇಳ್ಕೊಡ್ತಾರೆ, ನೀವು ಪರ್ಮನೆಂಟಾಗಿ ಇಲ್ಲೇ ಇರಬೇಕು, ನೀವು ಒಳ್ಳೆ ಹೆಸರು ಮಾಡಿದ್ರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಬಟ್ ಯಾರನ್ನು ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ಏನಾಗುತ್ತೆ ಅಂದರೆ, ದುಡ್ಡು ಏನಾದ್ರು ಕೊಟ್ಟರೆ ನೀವು ಅವ್ರಿಗೆ ಕುಸ್ತಿಯಲ್ಲಿ ಸೋತೋಗ್ಬಿಡ್ತಾರೆ. ದುಡ್ಡು ಅವ್ರು ತಗೊಳ್ತಾ ಇವ್ರಿಗೆ ದುಡ್ಡು ಹೊಂಟೋಗ್ಬಿಡುತ್ತೆ, ಹೆಸರು ಹೊಂಟೋಗ್ಬಿಟ್ರೆ ಆಮೇಲೆ ಗಂಡಿ ಮನೆಗೆ ಏನಾಗುತ್ತೆ, ಏನಪ್ಪ ಇಷ್ಟೆಲ್ಲ ಕುಸ್ತಿ ಹೊಡೆದವನೇ ಮತ್ತೆ ಅಲ್ಲಿ ಯಾಕೆ ಸತ್ತೋದ ಅಂದ್ಬಿಟ್ಟು ಅಣ್ಣಪ್ಪನಿಗೆ ಒಂದ್ಸಲ ಅನುಮಾನ ಬರ್ತದೆ. ಅದಕ್ಕೆ ಗಂಡಿ ಮನೆ ಹೆಸರು ಯಾರಿಗೂ ಬಿಡೋದೇ ಇಲ್ಲ. ಕೆಲವೊಂದು ಪಟ್ಟಿ ಹೇಳ್ಕೊಡೋದು ಯಾರಿಗೂ ಹೇಳ್ಕೊಡ್ತಾ ಇಲ್ಲ. ಅವ್ರಿಗೆ ಹೇಳಿರ್ತಾರೆ, ಯಾರಿಗೂ ಹೇಳ್ಕೊಡೋ ಬರುತ್ತೆ, ನಿಮ್ಮಲ್ಲೇ ಮಾತ್ರ ಇರಬೇಕು. ಇವಾಗ ಕೃಷ್ಣಂಗೆ ಗೊತ್ತಿರಂಗೆ ಭೀಷ್ಮಂಗೂ ಗೊತ್ತಿಲ್ಲ, ಅರ್ಜುನ್ಗೂ ಗೊತ್ತಿರೋಕ್ಕಿಲ್ಲ. ಏನು ಮಾಡ್ತಾರೆ ಕೃಷ್ಣ ಅಂದ್ಬಿಟ್ಟು ಯಾರ ಮನೇದು ಸುತ್ತಿರ್ತಾರೆ ಅಷ್ಟೇ. ಪಾತ್ರ ಬಂತು ನಮ್ದೇನೆ. ಕೃಷ್ಣ ಯಾವುದು ಹೇಳ್ಕೊಡೋದಿಲ್ಲ ಅವರು. ಯಾಕಂದರೆ ಪ್ರಾಣ ತೆಗಿಬಾರ್ದು, ಮನುಷ್ಯನ ಅವ್ನು ಫೈಟ್ ಮಾಡಬೇಕು ಅವ್ರ ಮುಂದೆ. ಗಂಡಿ ಮನೆ ಹಾಗೆ ಹೇಳ್ಕೊಡೋದು, ಪ್ರಾಣ ತೆಗೆದುಕೊಂಡು. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಜಯರಾಜ್ ಅವರು ಕಸರತ್ತು ಮಾಡಿದ ಜಾಗ. ಈಗ ಸದ್ಯಕ್ಕೆ ಈ ಗರಡಿ ನಿಂತಿದೆ. ಮುಂದೊಂದು ದಿನ ಸರ್ ಯಾವತ್ತಾದರೂ ಸ್ಟಾರ್ಟ್ ಮಾಡೋ ಆಲೋಚನೆ ಇದೆಯಾ ಸರ್? ಇದೆ ಸರ್. ಇದು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಬ್ರದರ್ಸ್ನೆಲ್ಲ ಕೇಳಿಬಿಟ್ಟು ಇದು ಹೊಡೆದಾಬಿಟ್ಟು ಕಟ್ಟಬೇಕು ಅಂದ್ಬಿಟ್ಟು ನಾನು ಇಂಟ್ರೆಸ್ಟ್ ಇದೆ ನನಗೆ. ಮತ್ತೆ ಕಂಟಿನ್ಯೂ ಓಪನ್ ಮಾಡ್ತೀನಿ. ಯಾಕಂದರೆ ಧರ್ಮ ದೇವಸ್ಥಾನ ಇರೋದ ಕುಂಜನ ಗಡ್ಡಿ, ಅಣೆಪ ಗಡ್ಡಿ 2 ಕಣ್ಣು ಇದ್ದಂಗೆ. ಒಂದು ಗಡ್ಡಿ ಏನಾಗುತ್ತೆ ಅಂದರೆ ಧರ್ಮ ದೇವಸ್ಥಾನ ಕಣ್ಣು ಹೋದಂಗೆ ಒಂದು. ಅದಕ್ಕೋಸ್ಕರ ಇದು ಮತ್ತೆ ಓಪನ್ ಮಾಡ್ತೀವಿ. ದಯವಿಟ್ಟು ಓಪನ್ ಮಾಡಿ. ಮತ್ತೆ ಅದು ಓಪನ್ ಮಾಡಿದ್ಮೇಲೆ ನಾವು ಬರ್ತೀವಿ ಮತ್ತೆ ಖಂಡಿತ ಹೇಳ್ತೀನಿ ನಿಮಗೆ. ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಿಷ್ಟು ಮತ್ತೆ ಓಪನ್ ಮಾಡ್ತೀವಿ ಅಂತ ಉತ್ಸಾಹ ಇದೆ ಅಂತ ಹೇಳ್ತಾ ಇದ್ದಾರೆ. ಓಪನ್ ಆಗಲಿ, ಮತ್ತೆ ಪೈಲ್ವಾನ್ರು ಈ ಅಣ್ಣಯ್ಯಪ್ಪನವರ ಗರಡಿಯಿಂದ ಹೊರ ಬರಲಿ, ಒಂದಷ್ಟು ಜನ ಮತ್ತೆ ಹೆಸರು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.